ನೀವು ಸೋಲ್ತಿರೋ ನಾವು ಸೋಲ್ತೀವೋ, ನಾವು 130 ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ. ಬಹಳ ಸಂತೋಷ, ಬಹಳ ಸಂತೋಷ. ನೀವು ಯಾರು 2028ರಲ್ಲಿ ಯಾವ ಪಾರ್ಟಿಯವರು ಹೇಳಿ? 2028ರಲ್ಲಿ ನಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ JDS ಆಗಲಿ, ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ, ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎರ್ಸ್ಟೈಲ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರ್ಬೋದು. ಮಾನ್ಯ ಅಧ್ಯಕ್ಷರೇ, ಈಗ ಕೋರಂ ಕಡಿಮೆ ಆದಾಗ JDS ಕೇಳಲ್ವಾ? ಕೇಳಿ ಸರ್. ಪ್ರಕಾಶ್ ಕೂತ್ಕೊಳ್ಳಿ. ಕೋರಂ ಏನಾದ್ರು ಕಡಿಮೆ ಆದ್ರೆ JDS ಮತ್ತೆ ಕೇಳಲ್ವಾ ತಾವು? ಯಾರು? ಇಲ್ಲ, ನಾವು ಮತ್ತೆ ನೀವು ಬಿಜೆಪಿ ನಾವು ಓದ್ ತಗೊಂಡಾಗ, ಶಾಸಕರಾಗಿ ಓದ್ ತಗೊಂಡಾಗ ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ಸಿದ್ಧಾಂತ ನಮ್ದಿದ್ದೇ ಇದೆ. ನಾನು ಪಕ್ಷ ಜನತಾ JDS ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ, ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು JDS. ಅದಾದಮೇಲೆ ಈಗ ಎಷ್ಟಿದ್ದೀರಿ? 18ಕ್ಕೆ ಬಂದಿದ್ದೀರಿ. ಮುಂದಿನ ಸಾರಿ 2-3 ಅದಾದರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು, ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ದೀರಿ. ಮರ್ಜ್ ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ. ಬಾಬು, ನೀನು ಸಲಹೆ ಮಾಡು ದೇವೇಗೌಡರಿಗೆ. ಲೀಡರ್ ಒಂದು ನಿಮಿಷ. ಲೀಡರ್ ಅಲ್ಲ. ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಒಪ್ಕೊಳ್ಳೋಣ. ಆಯ್ತು. JDS ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, JDS ಪಕ್ಷದಲ್ಲಿ ಬೆಳೆದಂತವ್ರು. ಹೌದು. ಈಗ ರಾಷ್ಟ್ರದ ರವಿಕುಮಾರ್ ಅವರೇ, ಅವ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರೆ ಎಲ್ಲ ರಾಜ್ಯಕ್ಕೆ ವಿಶ್ಲೇಷಣೆ ಕಡೆಗಣಿಸುವಂತ ಮಾತುಗಳು ಮಾತಾಡ್ತು. ಚರ್ಚೆ ರಾಜಕೀಯ ಪಕ್ಷನ ಇಲ್ಲಿ ಚರ್ಚೆ ಬೇಡ. ಈಗ ಇದಕ್ಕೆ ಸಂಬಂಧ, ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ. ಆಯ್ತು, ಹೊರಗೆ ಭಾಷಣ ಮಾಡಿ, ಇಲ್ಲಿ ಅಲ್ಲ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳು. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಯಾಕೆ ಈ ರೀತಿ ಮಾಡ್ತೀವಿ? ಕೂತ್ಕೊಳ್ಳಿ. ಆಯ್ತು, ಗೊತ್ತಾಯ್ತು. ಈಗ ಆಯ್ತು, ಸರಿ. ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ. ಬೇಡ, ಈಗ ಸಿದ್ದರಾಮಣ್ಣವರು ಅದು ತಿರುಗಿ ಸುತ್ತಿಸ್ತಾವ್ರು ಊರೆಲ್ಲ. ನಾವು ಡೆವಲಪ್ಮೆಂಟ್ ದಯವಿಟ್ಟು ಬೇಡ. ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ, ನಮ್ಮ ಕೈಲೂ ಇಲ್ಲ, ಭಗವಂತನ ಕೈಯಲ್ಲ ಐತೆ. ಭಗವಂತ ಎಲ್ಲ ಜನಗಳ ಕೈನಲ್ಲಿ. ಆ ಭಗವಂತ ಈ ರಾಜ್ಯದ ಜನ, ಭಗವಂತ ಈ ರಾಜ್ಯದ ಜನತಾ ಜನಾರ್ದನ. ಇದೇ ಸಿದ್ದರಾಮಯ್ಯನವರು 2017 ಇರೋದು, ಮುಂದಿನ ಸರಿನೂ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಅಂದ್ರು, ಬರಲೇ ಇಲ್ಲ. ಅದಕ್ಕೆ ಕಳೆದ 30 ವರ್ಷದ ಇತಿಹಾಸ ನೋಡಿ, ರಿಪೀಟೇ ಆಗಿಲ್ಲ, ಯಾರು ರಿಪೀಟ್ ಆಗಿಲ್ಲ. ಅದರಿಂದ ಯಾರು ಪರ್ಮನೆಂಟ್ ಅಲ್ಲ. ಅವತ್ತಿನ ಸನ್ನಿವೇಶ, ಅವತ್ತಿನ ವಾತಾವರಣ, ಅವತ್ತಿನ ಜನಗಳ ಮೂಡು, ಅವತ್ತು ಜನಾರ್ದನ ಹೇಳಿದ್ರಲ್ಲ, MP ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು, MLA ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು. ಅದರಿಂದ
ಅವತ್ತಿಗೆ ಕಾಯೋಣ, ಆ ಥರ ಬೇಡ. ಓಕೆ. ಅಷ್ಟರಲ್ಲೇನ ನಿಮ್ ಭಯ ಇದ್ರೆ, ಸರ್ಕಾರ ಬಿದ್ದೋತತೆ ಅಂತ ಭಯ ಇದ್ರೆ ನಾವೇನಾನ ಮಾತಾಡೋಣ. ಓಕೆ. ಅವರು 136 ಇದ್ದಾರೆ, ಅವ್ರಿಗೇನೋ ಭಯ ಇರ್ಬೇಕು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಯಾರೋ ನಾವು ಬಿಜೆಪಿ ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ ಸದ್ಯಕ್ಕೆ ನಿಮಗ್ ಭಯ ಇದೆ. ರಾಜಕೀಯ ಚರ್ಚೆ ಮಾಡಬೇಡಿ. ಅಧ್ಯಕ್ಷರೇ, ಈಗ